ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಸ್ನೇಹಿತರೆ, ಎಲ್ಲರಿಗೂ ಅಧಿಕ ಮಾಸದ ಮಂಗಳವಾರದ ಶುಭಾಶಯಗಳು. ಇವತ್ತು ನಾನೊಂದು ಅದ್ಭುತವಾಗಿರುವಂಥ ಹನುಮಾನ್ ದ್ವಾದಶ ನಾಮ ಸ್ತೋತ್ರವನ್ನು ಹೇಳ್ಕೊಡಕ್ಕೊಂತೀನಿ. ಈ ಸ್ತೋತ್ರದ ವಿಶೇಷತೆ ಏನಪ್ಪ ಅಂತಂದ್ರೆ, ಶ್ರೀ ಹನುಮಂತನಿಗೆ ಸಮರ್ಪಿತವಾಗಿರುವಂಥ 12 ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರ ನಾಮಗಳನ್ನು ದ್ವಾದಶ ನಾಮಗಳಂತ ಕರೀತಾರೆ. ಈ ನಾಮಗಳನ್ನು ಪ್ರತಿದಿನ ಬೆಳಗ್ಗೆ ಅಥವಾ ಪ್ರಯಾಣಕ್ಕೆ ಮುನ್ನ ಪಡಿಸೋದ್ರಿಂದ ಸಕಲ ಕಷ್ಟಗಳು ನಿವಾರಣೆಯಾಗಿ ಅಪಾರ ಧೈರ್ಯ ಮತ್ತು ಜಯ ಸಿಗುತ್ತೆ. ಒಂದು ಹೊರಗಡೆ ಹೋಗ್ತಿರ್ತೀವಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರ, ಮನೆಯೊಳಗೆ ಯಜಮಾನರು ಜಾಬ್ಗೆ ಅಂತ ಹೋಗ್ತಿರ್ತಾರಲ್ಲ, ಅಂಥ ಟೈಮ್ನೊಳಗೆ ಪ್ರತಿನಿತ್ಯವಾಗಿ ಕೇವಲ 1-2 ನಿಮಿಷ ಈ ಒಂದು ಸ್ತೋತ್ರವನ್ನು ಹೇಳ್ಕೊಂಡು ಹೋದ್ರೆ ಅವರ ಪ್ರಯಾಣ ಸುಖಕರವಾಗಿರುತ್ತೆ. ಯಾವುದೇ ಥರದ ಅಪಘಾತಗಳು ಒಟ್ಟು ಸಂಭವಿಸೋದಿಲ್ಲ ಮತ್ತು ಅಕಾಲಿಕ ಮರಣ ಆಗೋದಿಲ್ಲ ಅಂತ ಸ್ನೇಹಿತರೆ. ಪ್ರತಿನಿತ್ಯವಾಗಿ ಹಿಂಗೆ ಕೆಲಸಕ್ಕೆ ಆಫೀಸ್ಗೆ ಹೋಗಬೇಕಾದ್ರೂ ಒಂದು ಸಾರಿ ಹೇಳ್ರಿ. ಅಥವಾ ಎಸ್ಪೆಷಲಿ ನೀವೆಲ್ಲಾದರೂ ಒಂದು ಪ್ರಯಾಣ ಮಾಡ್ತಿರ್ವಿ ಅಥವಾ ದೂರ ಪ್ರಯಾಣಕ್ಕೆ ಹೋಗ್ತಿರ್ತೀರಿ, ಟ್ರಿಪ್ ಹೋಗ್ತಿರ್ತೀರಿ ಅಂದಾಗ ಎಲ್ಲರ ಮನೆಯಲ್ಲಿ ಹನುಮಂತನ ಫೋಟೋ ಇದ್ದೇ ಇರುತ್ತೆ ಸ್ನೇಹಿತರೆ. ಆ ಫೋಟೋದ ಮುಂದೆ ನಿಂತುಕೊಂಡು ಈ ಒಂದು ಸ್ತೋತ್ರವನ್ನು ಯಾರೆಲ್ಲ ಪ್ರಯಾಣ ಮಾಡ್ತಿರ್ತೀರಿ ಪ್ರತಿಯೊಬ್ಬರು ಒಂದು ಸಾರಿ ಈ ಒಂದು ಸ್ತೋತ್ರವನ್ನು ಹೇಳ್ಕೊಂಡು, ಹನುಮಾನ್ ನಾವು ಹಿಂಗೆ ಪ್ರಯಾಣ ಮಾಡೋಕೊಂತೀವಿ, ನಿಮ್ಮ ಅನುಗ್ರಹ ಸದಾ ಇರಲಿ ಅಂತ ಹೇಳಿ ಈ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋಗ್ರಿ. ನಿಮ್ಮ ಪ್ರಯಾಣ ಸುಖಕರವಾಗಿರುತ್ತೆ ಸ್ನೇಹಿತರೆ. ಹಂಗೆ ವಾಪಸ್ ಬಂದ ತಕ್ಷಣ ಅವ್ರಿಗೆಂದು ಕೃತಜ್ಞತೆ ಹೇಳ್ರಿ. ನಾವು ಸುರಕ್ಷಿತವಾಗಿ ವಾಪಸ್ ಬಂದಿದ್ದಕ್ಕೆ ಕೋಟಿ ಕೋಟಿ ಧನ್ಯವಾದಗಳಂತಂದು ಅವರಿಗೊಂದು ಧನ್ಯವಾದನ ಹೇಳ್ರಿ ಸ್ನೇಹಿತರೆ. ಬಹಳ ಸರಳವಾಗಿ ದ್ವಾದಶ ನಾಮಗಳದವು ಹೇಳ್ಕೊಡ್ತೀನಿ ಮತ್ತು ಅದರ ಅರ್ಥವನ್ನು ಹೇಳ್ಕೊಡ್ತೀನಿ. ನೀವು ಪ್ರತಿನಿತ್ಯವಾಗಿ ಒಂದು ಸ್ತೋತ್ರವನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡು ಹೇಳಿದ್ರೆ ಸಾಕು. ಜಸ್ಟ್ ಒಂದೇ 1 ನಿಮಿಷ ಆಗುತ್ತೆ ಸ್ನೇಹಿತರೆ. ಅಂಥ ಅದ್ಭುತವಾಗಿರುವಂಥ ಒಂದು ಸ್ತೋತ್ರವನ್ನು ತಪ್ಪದೆ ಎಲ್ಲರೂ ಹೇಳ್ಕೊರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಕುಟುಂಬಸ್ಥರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಬರೀ ಸ್ತೋತ್ರ ಯಾವ ಥರ ಐತೆ ಅಂತ ನೋಡೋಣ ಈಗ. ಹನುಮಾನ್ ದ್ವಾದಶ ನಾಮ ಸ್ತೋತ್ರಂ. ಹನುಮಾನಂಜನ ಸೂನು ವಾಯುಪುತ್ರೋ ಮಹಾಬಲಃ ರಾಮೇಷ್ಠ ಫಲ್ಗುಣಸ್ಸಕ ಪಿಂಗಾಕ್ಷೋಮಿತ ವಿಕ್ರಮಃ ಉದಧೀಕ್ರಮಣಶ್ಚೈವ ಸೀತಾಶೋಕ ವಿನಾಶಕಃ ಲಕ್ಷ್ಮಣ ಪ್ರಾಣದಾತಾ ಚ ದಶಗ್ರೀವಸ್ಯ ದರ್ಪಃ. ದ್ವಾದಶೈತಾನಿ ನಾಮಾನಿ ಕಪೀಂದ್ರಸ್ಯ ಮಹಾತ್ಮನಃ ಸ್ವಾಪಕಾಲೇ ಪಠೇ ನಿತ್ಯಂ ಯಾತ್ರಾಕಾಲೇ ವಿಶೇಷತಃ ತಸ್ಯ ಮೃತ್ಯುಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ಇತಿ ಶ್ರೀ ಹನುಮಾನ್ ದ್ವಾದಶ ನಾಮ ಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಈಗ ಈ ಸ್ತೋತ್ರದ ಅರ್ಥವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಹನುಮಾನ್ ಅಂದ್ರೆ, ಹನು ಅಂದ್ರೆ ದವಡೆ. ದವಡಿಗೆ ಪೆಟ್ಟು ಬಿದ್ದಿರುವುದರಿಂದ ಈ ಹೆಸರು ಬಂದಿದೆ. ಅಂಜನಿ ಸುತ ಅಂದ್ರೆ ತಾಯಿ ಆಂಜನೇಯನ ಮಗ ಅಂತ ಅರ್ಥ. ವಾಯುಪುತ್ರ ಅಂದ್ರೆ ವಾಯುದೇವನ ಅಂದ್ರೆ ಗಾಳಿ ಅನುಗ್ರಹದಿಂದ ಜನಿಸಿದವನು ಅಂತ ಅರ್ಥ. ಮಹಾಬಲ ಅಂದ್ರೆ ಅಪಾರ ದೈಹಿಕ ಮತ್ತು ಮಾನಸಿಕ ಬಲವನ್ನು ಹೊಂದಿರುವವನು ಅಂತ. ರಾಮೇಷ್ಠ ಅಂದ್ರೆ ಶ್ರೀರಾಮನಿಗೆ ಅತ್ಯಂತ ಪ್ರಿಯನಾದವನು ಅಂತ ಅರ್ಥ. ಫಾಲ್ಗುಣಸ್ಸಕ ಅಂದ್ರೆ ಅರ್ಜುನನ ಸ್ನೇಹಿತ ಅಂತ ಅರ್ಥ. ಪಿಂಗಾಕ್ಷ ಅಂದ್ರೆ ಕಂದು ಅಥವಾ ಹಳದಿ ಬಣ್ಣದ ಕಣ್ಣುಗಳನ್ನು ಉಳ್ಳವನು ಅಂತ. ಅಮಿತ ವಿಕ್ರಮ ಅಂದ್ರೆ ಅಪರಿಮಿತ ಪರಾಕ್ರಮ ಹಾಗೂ ವೀರತ್ವ ಹೊಂದಿರುವವನು ಅಂತ ಅರ್ಥ. ಉದಧೀಕ್ರಮಣ ಅಂದರೆ ಸಾಗರವನ್ನು ಲಂಘಿಸಿದವನು ಅಂದ್ರೆ ಸಮುದ್ರವನ್ನು ದಾಟಿದವನು ಅಂತ ಅರ್ಥ. ಲಕ್ಷ್ಮಣ ಪ್ರಾಣದಾತ ಅಂದ್ರೆ ಲಕ್ಷ್ಮಣನ ಪ್ರಾಣವನ್ನು ಉಳಿಸಿದವನು. ದಶಗ್ರೀವ ದರ್ಪ ಅಂದ್ರೆ ರಾವಣನ ಅಂದ್ರೆ ದಶಗ್ರೀವ ಅಹಂಕಾರವನ್ನು ಮುರಿದವನು ಅಂತ ಅರ್ಥ ಸ್ನೇಹಿತರೆ. ಈ ನಾಮಾವಳಿಯನ್ನು ಭಕ್ತಿಪೂರ್ವಕವಾಗಿ ಜಪಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗ್ತವೆ ಮತ್ತು ಜೀವನದಲ್ಲಿ ಯಾವಾಗಲೂ ಜಯ ಯಶಸ್ಸು ಪ್ರಾಪ್ತಿ ಆಗ್ತೈತೆ ಅಂತ ಸ್ನೇಹಿತರೆ. ಅಂಥ ಅದ್ಭುತವಾಗಿರುವಂಥ ಈ ಸ್ತೋತ್ರವನ್ನು ತಪ್ಪದೆ ನೀವೆಲ್ಲರೂ ಪ್ರತಿನಿತ್ಯವಾಗಿ ಹೇಳ್ಕೊಂಡು ಆ ಹನುಮಾನ್ಜಿಯ ಅನುಗ್ರಹಕ್ಕೆ ಪಾತ್ರ ಆಗ್ರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿ ಆಗೋಣಂತ.